ಸೊ ಅದಕ್ಕೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ, ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗಿ ನೋಡ್ತೀವಿ, ಶಕ್ತಿಯ ಭದ್ರತೆಯ ಬಗ್ಗೆ ನೋಡ್ತೀವಿ. ಇಲ್ಲಿಯೂ ಕೂಡ ನೀವೇನು ನೋಡ್ಬೋದು, ಭಾಳಷ್ಟು ಇದನ್ನು ನೋಡ್ತೀರಾ. ಸೊ ಒಂದೇನು ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಾಗೆ ಭಾರತ್ ಸ್ಮಾಲ್ ರಿಯಾಕ್ಟರ್ಸನ್ನು ಸೆಟಪ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಅದರ ಜೊತೆಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಕೂಡ ಏನು ಮಾಡ್ತಿದ್ವಿ, ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಾಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತಾ ಎನರ್ಜಿ ಆಡಿಟ್ಗೆ ಸಂಬಂಧಪಟ್ಟಾಗೆ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಶಿಫ್ಟಿಂಗ್ ಆಫ್ ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸ್ ಟು ಕ್ಲೀನರ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಯಾವುದಾದ್ರೂ ಈ ಥರದ ಸಣ್ಣ ಕೈಗಾರಿಕೆಗಳು ಕ್ಲೀನರ್ ಫಾರ್ಮ್ ಆಫ್ ಎನರ್ಜಿ ಅಂದರೆ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಈ ಕಡೆ ಶಿಫ್ಟ್ ಆಗುತ್ತಂದರೆ ಅವುಗಳಿಗೂ ಕೂಡ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದಲ್ಲದೆ ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ಎನರ್ಜಿ ಆಡಿಟ್ ಇನ್ 60 ಕ್ಲಸ್ಟರ್ಸ್, ನೆಕ್ಸ್ಟ್ ಫೇಸ್ ಎಕ್ಸ್ಪಾಂಡೆಡ್ ಟು 100 ಕ್ಲಸ್ಟರ್ಸ್ ಅಂತ ಕರಿತೀವಿ. ಅರೌಂಡ್ 60 ಕ್ಲಸ್ಟರ್ಗಳಿಗೆ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಗ್ರೇಡ್ ಎನರ್ಜಿ ಆಡಿಟನ್ನು ಕಂಡಕ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ದೀವಿ. ಇನ್ನು ನೆಕ್ಸ್ಟು ಪಂಪ್ಡ್ ಸ್ಟೋರೇಜ್ ಪಾಲಿಸಿಯನ್ನು ನೀವು ನೋಡೋದಕ್ಕೆ ಹೋದರೆ ಇಲ್ಲಿಯೂ ಕೂಡ ಏನು ಮಾಡ್ತಿದ್ದೀರಾ, ಸೊ ಫಾರ್ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆ್ಯಂಡ್ ಫೆಸಿಲಿಟೇಷನ್ ಆಫ್ ಸ್ಮೂತ್ ಇಂಟಿಗ್ರೇಷನ್ ಆಫ್ ದಿ ಗ್ರೋವಿಂಗ್ ಶೇರ್ ಆಫ್ ರಿನ್ಯೂಯಬಲ್ ಎನರ್ಜಿ. ಸೊ ಅದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಪಂಪ್ಡ್ ಸ್ಟೋರೇಜ್ ಪಾಲಿಸಿಯನ್ನು. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಯಾವುದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಅಟಾಮಿಕ್ ಎನರ್ಜಿಗೆ ಸಂಬಂಧಪಟ್ಟಾಗೆ NTPC ಮತ್ತು BHEL ಮಧ್ಯದಲ್ಲಿ AUSC ಥರ್ಮಲ್ ಪವರ್ ಪ್ಲ್ಯಾಂಟ್ಗಳನ್ನು ಕೂಡ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಅರೌಂಡ್ 800 ಮೆಗಾವ್ಯಾಟ್ನ ಸೊ ಈ ಥರದನ್ನು ನೋಡ್ತೀವಿ. AUSC ಅಂತಂದಾಗ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಸೆಲ್ ಇದನ್ನು ಹೇಳ್ತದೆ. ಸೊ ಆ ಥರದನ್ನು ನಾವು ಇದು ಮಾಡೋದಕ್ಕೆ ಓಕೆ, ಹೊಸ ತಲೆಮಾರಿನ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ನೆಕ್ಸ್ಟ್ ಬರೋಣ, PM ಸೂರ್ಯಘರ್ ಯೋಜನೆಯ ಬಗ್ಗೆ ಆಲ್ರೆಡಿ ನಾವು ನೋಡಿದ್ವಿ. PM ಸೂರ್ಯಘರ್ ಯೋಜನೆ ಒಳಗಡೆ ಏನು ಮಾಡ್ತೀವಿ, ಅರೌಂಡ್ 1 ಕೋಟಿ ಮನೆಗಳಲ್ಲಿ ಈ ಥರ ರೂಫ್ ಟಾಪಲ್ಲಿ ಸೋಲಾರ್ ಎನರ್ಜಿ PV ಮಾಡ್ಯೂಲ್ಗಳನ್ನ ಇನ್ಸ್ಟಾಲ್ ಮಾಡುವಂಥದ್ದನ್ನು ಹೇಳ್ತಾರೆ. ಸೊ ಇದರಿಂದ ಅರೌಂಡ್ 300 ಯೂನಿಟ್ಗಳು ಪ್ರತಿ ತಿಂಗಳು ಫ್ರೀಯಾಗಿ ಸಿಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಅಗೇನ್ ಮೊದಲು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಫ್ರೀ ಅಂತ ಹೇಳೋದಕ್ಕಾಗಲ್ಲ, ಆದರೆ ಇಲ್ಲಿ ಏನು ಹೇಳ್ತಾರೆ, ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಸೂರ್ಯನ ಎನರ್ಜಿಯನ್ನು ನೀವು ಯೂಸ್ ಮಾಡ್ಬೋದು. ಇನ್ನು ಟೋಟಲ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದಿರ ಅಂತಾರೆ, 11,11,111 ಕೋಟಿ. ಸೊ ಇದನ್ನ ಇನ್ಫ್ರಾಸ್ಟ್ರಕ್ಚರ್ಗಾಗಿ, ಮೂಲ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ನಂಬರ್ನ ಮೇಲೆ 2 ಸಲ ಕ್ವಶನ್ ಬಂದಿದೆ. ಓಕೆ, ಸೊ ನಿಮಗೆ KS ಪ್ರಿಲಿಮ್ಸಲ್ಲಿ ಕೂಡ ಕ್ವಶನ್ ಬಂದಿದೆ. ಅದೇ ರೀತಿಯಲ್ಲಿ AC SAD ಪೇಪರಲ್ಲಿ ಕೂಡ ನಿಮ್ಗೆ ಏನಾಗಿದೆ, ಇದ್ರ ಮೇಲೆ ಕ್ವಶನ್ ಬಂದಿದೆ. ಈ ಥರದ ನಂಬರ್ಗಳು ಕೂಡ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಇದೆ KPSC ಕೆಲವೊಂದು ಸಂದರ್ಭದಲ್ಲಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು 1 lakh crores ಟು ಸ್ಟೇಟ್ಸ್ ಆ್ಯಸ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಟು ಸಪೋರ್ಟ್ ರಿಸೋರ್ಸ್ ಅಲೋಕೇಶನ್. ಸೊ ರಿಸೋರ್ಸ್ ಅಲೋಕೇಶನ್ಗಾಗಿ ಒಂದಿಷ್ಟು ದುಡ್ಡನ್ನು ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. 1 lakh crore ರುಪೀಸನ್ನು ಸ್ಟೇಟ್ಗಳಿಗೆ ಕೊಡ್ತೇನೆ. ಇನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಕೂಡ ನಾವೇನು ಮಾಡಿದ್ವಿ, ಸೊ ಇದರ 4ನೇ ಹಂತದಲ್ಲಿ 25,000 ರೂರಲ್ ಹ್ಯಾಬಿಟೇಷನ್ಸ್ಗೆ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತಿದ್ದೀವಿ. ಸೊ ಅದೆಲ್ಲ ನೀವು ನೋಡ್ಬೋದು. ಸೊ ನೆಕ್ಸ್ಟು ಇರಿಗೇಷನ್ ಆ್ಯಂಡ್ ಫ್ಲಡ್ ಮಿಟಿಗೇಷನ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಸೊ ಅದರಲ್ಲಿ ಏನೇನು ನೋಡ್ತೀರಾ, ಕೆಲವೊಂದು ಯೋಜನೆಗಳು ಬರುತ್ತೆ. ಈ ಯೋಜನೆಗಳು ನಿಮಗೆ ಏನಾಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೋಸಿ ಮೇಚಿ ಇಂಟ್ರಾ ಸ್ಟೇಟ್ ಲಿಂಕ್ ಆಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಅಸಿಸ್ಟೆನ್ಸ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇನ್ ಅಸ್ಸಾಂ, ಸಿಕ್ಕಿಂ ಮತ್ತು ಉತ್ತರಾಖಂಡದಲ್ಲಿ ಏನು ಮಾಡ್ತಾ ಇದ್ದೀವಿ, ಫ್ಲಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಾಗಿ ಅಸಿಸ್ಟೆನ್ಸನ್ನು ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಅದೇ ರೀತಿಯಲ್ಲಿ ಹಿಮಾಚಲ್ ಪ್ರದೇಶದ ಒಳಗಡೆನೂ ಕೂಡ ನಾವೇನು ಮಾಡ್ತಿದ್ದೀವಿ, ಸೊ ಈ ಅಸಿಸ್ಟೆನ್ಸನ್ನು ರೀಕನ್ಸ್ಟ್ರಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ಗಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹಿಮಾಚಲ್ ಪ್ರದೇಶ್, ಅಸ್ಸಾಂ, ಸಿಕ್ಕಿಂ, ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ್ ಇವೆಲ್ಲ ನೆನಪಲ್ಲಿ. ಸೊ ನೆಕ್ಸ್ಟು ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗಿ ನೋಡ್ತೀರಾ, ಇನ್ಫ್ರಾಸ್ಟ್ರಕ್ಚರ್. ಸೊ ಇದರಲ್ಲಿ ಟೂರಿಸಮ್ಗೆ ಸಂಬಂಧಪಟ್ಟಾಗಿ ಕೆಲವೊಂದನ್ನು ನೀವು ನೋಡ್ತೀರಾ. ಡೆವಲಪ್ಮೆಂಟ್ ಆಫ್ ವಿಷ್ಣುಪಾದ ಟೆಂಪಲ್ ಕಾರಿಡಾರ್ ಆ್ಯಂಡ್ ಮಹಾಬೋಧಿ ಟೆಂಪಲ್ ಕಾರಿಡಾರ್. ಓಕೆ, ಸೊ ಮಾಡೆಲ್ಡ್ ಆನ್ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್. ಆಲ್ರೆಡಿ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರನ್ನು ನಾವು ರೆಡಿ ಮಾಡಿದ್ದೀವಿ. ಸೊ ಅದರದ ಆಧಾರದ ಮೇಲೆ ವಿಷ್ಣುಪಾದ ಟೆಂಪಲ್ ಕಾರಿಡಾರ್ ಮತ್ತು ಮಹಾಬೋಧಿ ಟೆಂಪಲ್ ಕಾರಿಡಾರನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಲ್ಲದೆ ಏನು ಮಾಡ್ತೀವಿ, ರಾಜಗೃಹ ಅಂತೇಳಿ ನಾವೇನು ಕರಿತೀವಿ, ರಾಜ್ಗಿರ್ ಅಂತ ಕರಿತೀವಿ. ಸೊ ರಾಜಗೃಹದಲ್ಲಿ ನಾವೇನು ಮಾಡ್ತೀವಿ, ಸೊ ಇದರಲ್ಲಿ ಇವನ್ ಹಿಂದೂಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಸಂಬಂಧಪಟ್ಟಂಥ ಬಹಳಷ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಇದನ್ನು ನಾವು ಈ ಪ್ಲೇಸಲ್ಲಿ ನೋಡ್ತೀವಿ, ರಾಜಗೃಹದಲ್ಲಿ. ಸೊ ಅದಕ್ಕಾಗಿ ಅದರ ಡೆವಲಪ್ಮೆಂಟನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ಅಂತ. ಇನ್ನು ನಳಂದಾವನ್ನು ಟೂರಿಸ್ಟ್ ಸೆಂಟರ್ ಆಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಳಂದ ಯೂನಿವರ್ಸಿಟಿಗಾಗಿ ಇದು ಭಾಳ ಫೇಮಸ್ ಆದಂಥ ಒಂದು ಪ್ಲೇಸ್, ಅದನ್ನು ಹೇಳ್ತಿದ್ರು. ಇನ್ನು ಅಸಿಸ್ಟೆಂಟ್ ಟು ಡೆವಲಪ್ಮೆಂಟ್ ಆಫ್ ಒಡಿಸ್ಸಾಸ್ ಸಿನಿಕ್ ಬ್ಯೂಟಿ, ಟೆಂಪಲ್ಸ್, ಮಾನ್ಯುಮೆಂಟ್, ಕ್ರಾಫ್ಟ್ಸ್ಮನ್ಶಿಪ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್, ಪ್ರಿಸ್ಟೈನ್ ಬೀಚಸ್. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟಾಗಿ ಒಡಿಸ್ಸಾಗೆ ನಾವೇನು ಮಾಡ್ತೀವಿ, ಸೊ ಅಲ್ಲಿ ಡೆವಲಪ್ಮೆಂಟ್ಗಾಗಿ ಒಂದಿಷ್ಟು ಹಣವನ್ನು ಕೊಡೋದನ್ನು ನೋಡ್ತೀವಿ, ಟೂರಿಸಮ್ಗೆ ಬೂಸ್ಟ್ ಮಾಡೋದಕ್ಕೆ.
ಸೊ ನೆಕ್ಸ್ಟ್ ಬರೋಣ, ಇನೋವೇಷನ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಸೊ ಇನೋವೇಷನ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫಂಡ್ ಅಂತೇಳಿ ಸ್ಥಾಪನೆ ಮಾಡ್ತೀವಿ. ಸೊ ನೀವೇನಾದರೂ ರಿಸರ್ಚನ್ನು ಮತ್ತು ಪ್ರೋಟೋಟೈಪನ್ನು ಡೆವಲಪ್ಮೆಂಟ್ ಮಾಡ್ತೀರಂದರೆ ಈ ಫಂಡಿನ ಒಂದು ಸ್ವಲ್ಪ ಏನು ಮಾಡ್ಬೋದು, ಸೊ ದುಡ್ಡನ್ನು ಕೊಡ್ಬೋದು. ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫಂಡ್ ಅಂತ ಕರಿತೀವಿ. ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಡ್ರಿವನ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅಟ್ ಕಮರ್ಷಿಯಲ್ ಸ್ಕೇಲ್. ಸೊ ಫೈನಾನ್ಸಿಂಗ್ ಆಫ್ ಅರೌಂಡ್ 1,00,000 crore rupees ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸ್ಪೇಸ್ ಎಕಾನಮಿಗೆ ಸಂಬಂಧಪಟ್ಟಾಗಿ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಸೊ ವೆಂಚರ್ ಕ್ಯಾಪಿಟಲ್ ಫಂಡನ್ನು ಅರೌಂಡ್ 1,000 ಕೋಟಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ವಿ. 1,000 ಕೋಟಿ ವೆಂಚರ್ ಕ್ಯಾಪಿಟಲ್ ಫಂಡನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ವಿ ಸ್ಪೇಸ್ ಎಕಾನಮಿಗೆ ಸಂಬಂಧಪಟ್ಟ. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್. ಹಾಗಾದರೆ ಮುಂದಿನ ತಲೆಮಾರಿಗೆ ಸಂಬಂಧಪಟ್ಟಂಥ ಏನೇನು ಬದಲಾವಣೆಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದು ರೂರಲ್ ರಿಲೇಟೆಡ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಅರ್ಬನ್ ರಿಲೇಟೆಡ್ ಆಗಿರ್ಬೋದು. ಸೊ ಇದರಲ್ಲಿ ಯಾವುದಕ್ಕೆ ಮೊದಲು ಸಂಬಂಧಪಟ್ಟಾಗಿ ಹೇಳ್ತೀರಾ, ಲ್ಯಾಂಡ್ ರಿಲೇಟೆಡ್ ಆ್ಯಕ್ಷನ್ಸ್ಗಳಿಗೆ ಹೇಳ್ತೀವಿ. ಸೊ ಒಂದೇನು, ಲ್ಯಾಂಡ್ ರೆಕಾರ್ಡ್ಸ್ ಇನ್ ಅರ್ಬನ್ ಏರಿಯಾಸ್ ವಿಲ್ ಬಿ ಡಿಜಿಟೈಡ್ ವಿತ್ GIS ಮ್ಯಾಪಿಂಗ್. ಅರ್ಬನ್ ಏರಿಯಾಗೆ ಸಂಬಂಧಪಟ್ಟಾಗಿ ಈ ಥರ GIS ಮ್ಯಾಪಿಂಗನ್ನು ಮಾಡೋದಕ್ಕೆ ಹೇಳ್ತೀರಾ. ಇನ್ನು ಡಿಜಿಟೈಸೇಷನ್ ಆಫ್ ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್ ಆಗಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಲ್ಯಾಂಡ್ ರಿಜಿಸ್ಟ್ರಿ. ಸೊ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರನ್ನು ಭೂ ಆಧಾರ್ ಅಂತ ಕೂಡ ಕರಿತೀವಿ. ಸೊ ನಮಗೆ ಹೇಗೆ UIDAIನ ಮೂಲಕ ನಮಗೇನಾಗಿದೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಭೂ ಆಧಾರ್ ಕೊಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದು ಯಾವುದನ್ನು, ಸೊ ಇದರ ಅಫಿಷಿಯಲ್ ಹೆಸರೇನು, ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಕರಿತೀವಿ, ಅಥವಾ ULPIN ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸರ್ವೆ ಆಫ್ ಮ್ಯಾಪ್ ಸಬ್ ಡಿವಿಷನ್ಸ್ ಆ್ಯಸ್ ಪರ್ ಕರೆಂಟ್ ಓನರ್ಶಿಪ್. ಸೊ ಅಪಾರ್ಟ್ ಫ್ರಾಮ್ ದಟ್ ಲಿಂಕೇಜ್ ಟು ದಿ ಫಾರ್ಮರ್ಸ್ ರಿಜಿಸ್ಟ್ರೀಸ್. ಸೊ ಇವೆಲ್ಲವನ್ನು ನಾವೇನು ಮಾಡ್ತಿದ್ವಿ, ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ಟ್ಯಾಕ್ಸಾನಮಿ ಫಾರ್ ಕ್ಲೈಮೇಟ್ ಫೈನಾನ್ಸ್, ಎನ್ಹಾನ್ಸಿಂಗ್ ದಿ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಫಾರ್ ದಿ ಕ್ಲೈಮೇಟ್ ಅಡಾಪ್ಷನ್ ಆ್ಯಂಡ್ ಮಿಟಿಗೇಷನ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್. ಸೊ ನೀವೇನಾದರೂ ಸೊ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಹೂಡಿಕೆಗಳನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆನಿಫಿಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇನ್ನು FDI ಮತ್ತು ಓವರ್ಶೀ ಇನ್ವೆಸ್ಟ್ಮೆಂಟ್ ಏನು ಬರುತ್ತಲ್ವ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಏನು ಮಾಡ್ತೀವಿ, ಒಂದಿಷ್ಟು ಲಿಬರಲ್ ಆದಂಥ ಇದನ್ನು ನೋಡ್ತೀರಾ. ಇನ್ನು NPS ವಾತ್ಸಲ್ಯ ಅಂತೇಳಿ ಅಂತಂದು ಇದೇನು, ಸೊ ಈ ಪ್ಲ್ಯಾನ್ ಫಾರ್ ಕಾಂಟ್ರಿಬ್ಯೂಷನ್ ಬೈ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಫಾರ್ ಮೈನರ್ಸ್. ಸೊ ಚಿಕ್ಕ ಮಕ್ಕಳಿಗಾಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಏನು ಮಾಡ್ಬೋದು, ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ NPS ವಾತ್ಸಲ್ಯ ಯೋಜನೆ ಒಳಗಡೆ ಇದು ಮಾಡ್ಬೋದು. ಇನ್ನು ಇಂಪ್ರೂವ್ಮೆಂಟ್ ಆಫ್ ಡಾಟಾ ಗವರ್ನೆನ್ಸ್, ಕಲೆಕ್ಷನ್, ಪ್ರೊಸೆಸಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಡಾಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದೆಲ್ಲ ಒಂದು ನೀವು ನೋಡ್ಬೋದು. ಇನ್ನು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ನಿಮಗೇನಾಗುತ್ತೆ, ಸೊ ಇದರಲ್ಲಿರುವಂಥ ಭಾಳಷ್ಟು ಸಮಸ್ಯೆಗಳನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ನೋಡ್ಬೋದು, ನ್ಯೂ ಪೆನ್ಷನ್ ಸ್ಕೀಮ್. ಇನ್ನು ನೆಕ್ಸ್ಟ್ ಬರುತ್ತೆ ರೋಬಸ್ಟ್ ಎಕನಾಮಿಕ್ ಫೌಂಡೇಶನ್ಸ್ಗೆ ಸಂಬಂಧಪಟ್ಟಾಗಿ ನೀವೇನು ನೋಡ್ತೀರಾ. ಸೊ ಇಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ನೀವು ನೋಡೋದಕ್ಕೆ ಹೋದರೆ, ಕರೆಂಟ್ ಅಕೌಂಟ್ ಡೆಫಿಸಿಟ್, ಸೊ ಫೈನಾನ್ಷಿಯಲ್ ಇಯರ್ 21 ಟೈಮಲ್ಲಿ ಸರ್ಪ್ಲಸಲ್ಲಿದ್ವಿ, ಹೌದಾ. ಸೊ ಮತ್ತೆ ಡೆಫಿಸಿಟಿಗೆ ಬಂದಿದ್ವಿ. ಸೊ ಮತ್ತೆ ಈಗ ಡೆಫಿಸಿಟಲ್ಲಿದ್ದೀವಿ. ಆದರೆ ನಾವೇನು ಹೇಳ್ತಿದ್ವಿ, ಫೈನಾನ್ಷಿಯಲ್ ಇಯರ್ 24ನ Q4 ಮತ್ತೆ ವಾಪಸ್ ಏನಾಗ್ಬೋದು, ಸರ್ಪ್ಲಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತೇಳಿ ನೋಡಿದ್ವಿ. ಅದನ್ನು ಮತ್ತೆ ಹೇಳ್ತೇವೆ. ಸೊ ಇದೆಲ್ಲ ಏನು ಹೇಳ್ತದೆ, ಭಾರತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನು ಹೇಳ್ತಾರೆ, ಅಥವಾ ಪೋಸ್ಟ್ ಕೋವಿಡ್ ಅಥವಾ ಕೋವಿಡ್ನ ಒಂದು ಕ್ರೈಸಿಸಿಂದ ರಿಕವರಿ ಆಗ್ತಿರೋದನ್ನು ಹೇಳ್ತದೆ. ಇನ್ನು 2024ರಲ್ಲಿ ಇಂಡಿಯಾ ಏನಾಗಿದೆ, 8.2% ಅಷ್ಟು. ಸೊ GDPಯಲ್ಲಿ ಕೂಡ ಜಾಸ್ತಿ ಆಗಿರೋದು ನೋಡ್ತೀರಾ, ರಿಯಲ್ GDP ಒಳಗಡೆ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರೋಣ. PMI ಇಂಡೆಕ್ಸನ್ನು ನೀವು ನೋಡೋದಕ್ಕೋದ್ರೆ, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಏನು ಕಾಣುತ್ತೆ, ಇದು ಇಂಡಸ್ಟ್ರಿಗೆ ಮತ್ತು ಅದೇ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎರಡಕ್ಕೂ ಸಂಬಂಧಪಟ್ಟಾಗ ನೀವು ನೋಡೋದಕ್ಕೋದ್ರೆ ಇಟ್ ಈಸ್ ಮೋರ್ ದ್ಯಾನ್ 50. ಸೊ ಮೋರ್ ದ್ಯಾನ್ 50 ಯಾವಾಗಿರುತ್ತೋ ಅದನ್ನ ನಾವೇನು ತಗೋತೀವಿ, ಸೊ ಎಕ್ಸ್ಪಾನ್ಸಿವ್ ಅಂತ ತಗೋತೀರ, ಅಂದರೆ ಸೊ ವಿಕಸಿತ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ ಅದು. ಇನ್ನು ಗ್ರಾಸ್ NPAಗಳು, ಬ್ಯಾಂಕ್ನಲ್ಲಿರುವಂಥ NPAಗಳು, SCB ಅಂದ್ರೇನು, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು ಅಂತ ಕರಿತೀವಿ. NPA ಅಂದ್ರೇನು, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಾಗ್ತಿದೆ, ಇದು ಕಡಿಮೆ ಆಗ್ತಿರುವಂಥ ಟ್ರೆಂಡನ್ನು ತೋರಿಸ್ತದೆ. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮನ್ನು ಮಾಡ್ತಾ ಇದೆ ಅಂತ ಅರ್ಥ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ನು ಫಿಸ್ಕಲ್ ಡೆಫಿಸಿಟನ್ನು ನೀವು ನೋಡೋದಕ್ಕೋದ್ರೆ ಇದೇನಿತ್ತು, ಸೊ ಕೋವಿಡ್ ಟೈಮಲ್ಲಿ 9.2% ಇತ್ತು. ನೆನಪಿರಲಿ, FRBM ಆ್ಯಕ್ಟಲ್ಲಿ ಏನಿದೆ, FRBM ಆ್ಯಕ್ಟಿನ ಪ್ರಕಾರ 3% ಒಳಗಡೆ ಇರಬೇಕು, ಹೌದಲ್ವಾ. ಆದರೆ ನಮಗೇನಾಗಿದೆ, ಫಿಸ್ಕಲ್ ಡೆಫಿಸಿಟ್ ಏನಾಗಿದೆ ಇಲ್ಲಿ 9.2% ಇತ್ತು 2021ನಲ್ಲಿ. ನಿಧಾನವಾಗಿ ಕಡಿಮೆ ಆಗ್ತದೆ. ಫೈನಾನ್ಷಿಯಲ್ ಇಯರ್ 24ನ ಟೈಮಲ್ಲಿ ನಿಮ್ಗೆ ಏನಾಗ್ತದೆ, 5.6 ಆಗ್ತದೆ, ಹೌದಾ. ಕಡಿಮೆ ಆಗ್ತಿರೋದು ನೋಡ್ತೀರಾ. ಆದರೆ 3% ಬರೋದಕ್ಕೆ ಮತ್ತು ಸ್ವಲ್ಪ ಟೈಮ್ ಬೇಕಾಗ್ಬೋದು ನಮಗೆ, ಯಾಕಂದರೆ ಸಾಲ ಜಾಸ್ತಿ ಮಾಡಿದ್ದೀವಿ, ಆ ಕಾರಣಕ್ಕಾಗಿ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಕಾಣುತ್ತೆ. ಇನ್ನು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಾಗಿ ನೋಡೋದಕ್ಕೋದ್ರೆ ಆಲ್ಮೋಸ್ಟ್ ಅಚೀವ್ ಮಾಡಿದ್ದೀವಿ, 6% ಒಳಗಡೆ ಇದ್ದೀವಿ. ಓಕೆ, ನಮಗೇನಿದೆ 2 to 6% ಒಳಗಡೆ ಇರಬೇಕು ಇನ್ಫ್ಲೇಷನ್, ಅದನ್ನು ಅಚೀವ್ ಮಾಡಿದ್ದೀವಿ ಅಂತ ನೋಡ್ತೀವಿ.
ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಟ್ಯಾಕ್ಸ್ ಪ್ರಪೋಸಲ್ಸ್ಗೆ ಸಂಬಂಧಪಟ್ಟಾಗಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಬದಲಾವಣೆಗಳನ್ನು ಪುನರ್ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿದ್ವಿ. ಸೊ ಅದೇ ರೀತಿಯಲ್ಲಿ ಸಿಂಪ್ಲಿಫಿಕೇಷನ್ ಆಫ್ ಚಾರಿಟೀಸ್ ಆ್ಯಂಡ್ TDS, ಸೊ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ ಕರಿತೀರ, ಅದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಸಿಂಪ್ಲಿಫಿಕೇಷನನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಲಿಟಿಗೇಷನ್ ಆ್ಯಂಡ್ ಅಪೀಲ್, ಸೊ ಅದೇ ರೀತಿಯಲ್ಲಿ ಡೀಪನಿಂಗ್ ದಿ ಟ್ಯಾಕ್ಸ್ ಬೇಸ್, ಹೆಚ್ಚು ಜನರು ಟ್ಯಾಕ್ಸನ್ನು ಕಟ್ಟುವ ರೀತಿಯಲ್ಲಿ ಮಾಡೋದು. ಸೊ ಈ ಥರದೆಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ತೆರಿಗೆಯ ಸಿಸ್ಟಮನ್ನು ಅಥವಾ ಅದನ್ನು ನಾವು ಸರಳೀಕರಣ ಮಾಡೋದರ ಮೂಲಕ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಆ್ಯಂಡ್ ಸಿ ಯು.